ಸ್ಟಾರ್ಟ್. ಒಂದು ಸ್ಪೀಕರ್ ಔಟಾ. ಮತ್ತೆ ಈ ಕಾರ್ ಬಂದ್ಬಿಟ್ಟು ಫುಲ್ಲಿ ಕಾರ್ ಡ್ಯಾಂಪ್ ಮಾಡಿಸಿದ್ದಾರೆ. ಬೀಸ್ಟ್ ಇದೆ, ಆ ಬೀಸ್ಟ್ ಯಾವ ರೀತಿ ನಿಮ್ಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋ ತಿಳ್ಕೊಳ್ಳೋ ಬನ್ನಿ. ಮಾಡಿಫಿಕೇಶನ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಮ್ಮ ಹತ್ರ ಬಂದ್ಬಿಟ್ಟು 4-inch ಎಂಡ್ ಕ್ಯಾನ್ ವಿತ್ V4 ಬ್ಯಾಂಗರ್ ಕಿಟ್ ಹೊಂದಿರೋಂಥ ಫುಲ್ಲಿ ಮಾಡಿಫೈಡ್ ಬೀಸ್ಟ್ ಇದೆ. ಈ ಬೀಸ್ಟ್ ಯಾವುದು ಅಂತ ನೀವು ತಿಳ್ಕೊಳ್ಳೋದಾದ್ರೆ ಚೆಕ್ ಔಟ್ ದಿಸ್ ಬ್ಯೂಟಿ ಗೈಸ್. ಸೊ ನೋಡಿದ್ರಲ್ಲಪ್ಪ ಈ ಬೀಸ್ಟ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ಇವಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಗೆ ಈ ಬಾಡಿ ಕಿಟ್ ಇಂದ ಸ್ಟಾರ್ಟ್ ಮಾಡೋಣ. ಈ ಬಾಡಿ ಕಿಟ್ ಏನ್ ಮಾಡ್ತಾರೆ, ಇದು ಬಂದ್ಬಿಟ್ಟು ಮ್ಯೂಗನ್ ಬಾಡಿ ಕಿಟ್ ಬರುತ್ತೆ. ಈ ಬಾಡಿ ಕಿಟ್ ಬಂದ್ಬಿಟ್ಟು ಸಿಂಗಲ್ ಪೀಸ್ ಬಾಡಿ ಕಿಟ್. ಮತ್ತೆ ಈ ಬಾಡಿ ಕಿಟ್ ಅಲ್ಲಿ ನೀವು ನೋಡ್ತಿರ್ಬೋದು ಮೆಶ್ ಕೂಡ ಚೇಂಜ್ ಆಗಿದೆ, ಮತ್ತೆ ಹೋಂಡಾ ಮೋನೋಗ್ರೋಮ್ ಕೂಡ ಚೇಂಜ್ ಆಗಿದೆ. ಅಂಡ್ ನೀವು ಇಲ್ಲಿ ನೋಡ್ತೀರಾ, ಈ ಅಲಾಯ್ಸ್ ಬಂದ್ಬಿಟ್ಟು MTW ಅಲಾಯ್ಸ್ ಬರುತ್ತೆ. ಇದು ಬಂದ್ಬಿಟ್ಟು 17-inch ಅಲಾಯ್ಸ್ ಬರುತ್ತೆ. ಅಂಡ್ ಇಲ್ಲೇ ನೋಡ್ತೀರಾ, ಇದು ಬಂದ್ಬಿಟ್ಟು ಆಡನ್ ಸ್ಕರ್ಟ್ಸ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಮುಗೇನ್ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಮತ್ತೆ ಇದು ಟೈಲ್ ಲ್ಯಾಂಪ್ ಕೂಡ ಚೇಂಜ್ ಬರುತ್ತೆ, ಯಾಕಂದ್ರೆ ಇದು ಬಂದ್ಬಿಟ್ಟು 2010 ಮಾಡೆಲ್ ಆಗಿರೋದ್ರಿಂದ ಟೈಲ್ ಲ್ಯಾಂಪ್ ಚೇಂಜ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋದ್ರ ಹೋಂಡಾ ಮೋನೋಗ್ರಾಮ್ ಚೇಂಜ್ ಮಾಡಿಸಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋದು ಇದು ಬಂದ್ಬಿಟ್ಟು ಡ್ಯುಯಲ್ ಟಿಪ್ ಬಾಡಿ ಕಿಟ್ ಬರುತ್ತೆ. ಅಂದ್ರೆ ಡ್ಯುಯಲ್ ಟಿಪ್ ಬಾಡಿ ಕಿಟ್ ಅಂದ್ರೆ ಇದು 2 ಸೈಡ್ಸ್ ನಿಮ್ಗೆ ಎಕ್ಸಾಸ್ಟ್ ಕ್ಯಾಪ್ ಬರುತ್ತೆ, ಟಿಪ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು 4-inch ಎಂಡ್ ಕ್ಯಾನ್ ಇದೆ. ಈ 4-inch ಎಂಡ್ ಕ್ಯಾನ್ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂದ್ರೆ ಕೇಳಿದ್ರೆ ಕಳೆದೋಗ್ಬೇಕು, ಆ ರೀತಿ ಸೌಂಡ್ ಬರುತ್ತೆ. ಆಯ್ತು, ಆಮೇಲೆ ಈ ಕಾರಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ಒಂದು ಕ್ರೇಜಿ ಆಗಿರೋ ಮ್ಯೂಸಿಕ್ ಸಿಸ್ಟಮ್ ತೋರಿಸ್ತೀನಿ. ಈ ಮ್ಯೂಸಿಕ್ ಸಿಸ್ಟಮ್ ಬಂದ್ಬಿಟ್ಟು ನಾನು ಇದುವರೆಗೂ ಯಾವ ಕಾರಲ್ಲ ತೋರಿಸಿಲ್ಲ, ಆ ರೀತಿ ಒಂದು ಮ್ಯೂಸಿಕ್ ಸಿಸ್ಟಮ್ ತೋರಿಸ್ತೀನಿ. ನೋಡ್ತಿರ್ಬೋದು ನಿಮ್ಗೆ ಯಾವ ತರ ಕಾಣ್ತಿದೆ ಅಂತ. ಮತ್ತೆ ಈ ಕಾರ್ ಬಂದ್ಬಿಟ್ಟು ಫುಲ್ಲಿ ಕಾರ್ ಡ್ಯಾಂಪ್ ಮಾಡಿಸಿದ್ದಾರೆ. ಈ ಕಾರ್ ಬರೀ ಹೊರಗಡೆ ಸೌಂಡ್ ಮಾಡೋದಲ್ಲ ಗುರು, ಒಳಗಡೆ ಕೂಡ ಅದೇ ರೀತಿ ಕ್ರೇಜಿ ಸೌಂಡ್ ಇದೆ ಮಾತ್ರ. ನೀವು ನೋಡ್ತಿರ್ಬೋದು, 3 ಬೇಸ್ ಇದೆ, ಮತ್ತೆ 2 ಆಂಪ್ಲಿಫೈರ್ ಇದೆ. ಇದೆಲ್ಲ ಯಾವ ರೀತಿ ಸೌಂಡ್ ಬರುತ್ತೆ ಅಂದ್ರೆ ಒಂದು DJ ಸಿಸ್ಟಮ್ ಸೌಂಡ್ ಬಂದೇ ಬರುತ್ತೆ. ಇನ್ನ ಈ ಬ್ಯೂಟಿಫುಲ್ ಬೀಚ್ ನ ಹೊರಗಡೆ ಎಲ್ಲ ತಿಳ್ಕೊಂಡಾಯ್ತಲ್ವಾ, ಇವಾಗ ಬಂದ್ಬಿಟ್ಟು ಅಂಡರ್ ದ ವುಡ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ. ಆಕ್ಚುಲಿ ಇಂಜಿನ್ ಬಂದ್ಬಿಟ್ಟು ವಿಟೆಕ್ ಇಂಜಿನ್ ಬರುತ್ತೆ, 1.8 ಲೀಟರ್ 16 volt ಇಂಜಿನ್ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ, ಎಕ್ಸಾಸ್ಟ್ ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ. ಮತ್ತೆ ಇದ್ರಲ್ಲಿ ನಿಮಗೆ K&N ಏರ್ ಇಂಟೆಕ್ ಕೂಡ ಚೇಂಜ್ ಮಾಡ್ತಿದ್ದಾರೆ. ಮತ್ತೆ ಇದ್ರಲ್ಲಿ ನಿಮಗೆ V4 ಬ್ಯಾಂಗರ್ ಕಿಟ್ ಕೂಡ ಇದೆ. ಮತ್ತೆ ಈ V4 ಬ್ಯಾಂಗರ್ ಕಿಟ್ ಜೊತೆಗೆ ನಿಮ್ಗೆ ಇದರಲ್ಲಿ 4000 RPM ರೇಸ್ ಮಾಡಿದ್ರೆ ಯಾವ ರೀತಿ ಸೌಂಡ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ಸಿಗುತ್ತೆ. ಆ ಸೌಂಡ್ ಯಾವ ರೀತಿ ಅಂತ ಇವಾಗ ಕೇಳಿಸ್ತೀವಿ. ಕೇಳಿಸ್ಕೊಳ್ತಿದಾರಲ್ಲ ಯಾವ ರೀತಿ ಸೌಂಡ್ ಇದೆ ಅಂತ. ಇದು ಬಂದ್ಬಿಟ್ಟು ಜಸ್ಟ್ ನಿಮಗೆ ಸ್ಟಾರ್ಟ್ ಆದ್ರೆ ಸೌಂಡ್ ಸಿಗುತ್ತೆ. ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ V4 ಬ್ಯಾಂಗರ್ ಕಿಟ್ ಕೂಡ ಇದೆ ಅಂತ ಹೇಳಿದೆ. ಆ ಬ್ಯಾಂಗರ್ ಕಿಟ್ ನಿಮಗೆ ಯಾವ ರೀತಿ ಇರುತ್ತೆ ಮತ್ತೆ ಈ ಗಾಡಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಶುರು ಮಾಡ್ತೀನಿ. ಇನ್ನು ಇಷ್ಟೊಂದೆಲ್ಲ ತಿಳ್ಕೊಂಡಾದ್ಮೇಲೆ ಈ ಗಾಡಿ V4 ಬ್ಯಾಂಗರ್ ಕಿಟ್ ಬಗ್ಗೆ ತಿಳ್ಕೊಳ್ಳಬೇಕಲ್ವಾ. ಇವಾಗ ಬಂದ್ಬಿಟ್ಟು V4 ಬ್ಯಾಂಗರ್ ಕಿಟ್ ಯಾವ ರೀತಿ ಮತ್ತೆ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಆಕ್ಚುಲಿ ಇದ್ರ ಬಂದ್ಬಿಟ್ಟು 10 ಟೈಪ್ಸ್ ಆಫ್ ಬ್ಯಾಂಗರ್ ಇದೆ. ನಾನು ಇದ್ರಲ್ಲಿ ನಿಮಗೆ 2 ಟೈಪ್ ಮಾತ್ರ ತೋರ್ಸಕ್ಕಾಗೋದು, ಯಾಕಂದ್ರೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ನಮಗೂ ಇಷ್ಟ ಇಲ್ಲ. ಇವಾಗ ನಿಮಗೆ 2 ಟೈಪ್ ಬ್ಯಾಂಗರ್ ಯಾವ ತರ ಬರುತ್ತೆ ಅಂತ ಇವಾಗ ತೋರಿಸ್ತೀನಿ. ಸ್ಟಾರ್ಟ್. ಒಂದು ಸ್ಪೀಕರ್ ಔಟಾ. ಇನ್ನೊಂದು ಟೈಪ್ ಆಫ್ ಬ್ಯಾಂಗರ್ ತೋರಿಸ್ತೀನಿ. ಸ್ಟಾರ್ಟ್. ನೋಡ್ದಲ್ಲ ಗುರು, ಯಾವ ತರ ಸೌಂಡ್ ಐತೆ ಅಂತ ಕೇಳಿಸ್ಕೊಳಕ್ಕಾಗಲ್ಲ, ಆ ರೀತಿ ಸೌಂಡ್ ಐತೆ. ಇವಾಗ ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಗಾಡಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಮತ್ತು ಗಾಡಿ ಯಾವ ರೀತಿ ನುಗ್ಗುತ್ತೆ ಅಂತ. ಗಾಡಿ ಬರೀ ನೋಡೋಕೆ ಮಾತ್ರ ಬೀಸ್ಟ್ ಅಲ್ಲ, ಗಾಡಿ ಪರ್ಫಾರ್ಮೆನ್ಸ್ ಕೂಡ ಬೀಸ್ಟ್ ಇದೆ. ಆ ಬೀಸ್ಟ್ ಯಾವ ರೀತಿ ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಮತ್ತು ಈ ಗಾಡಿ ಇಂಟೀರಿಯರಲ್ಲಿ ನೋಡೋ ಥರ ಏನು ಮಾಡಿಫಿಕೇಷನ್ಸ್ ಏನು ಚೇಂಜ್ ಮಾಡಿಸಿಲ್ಲ. ಬಟ್ ಏನಂದರೆ ಒಂದು ಗೇರ್ ನಾಬ್ ಚೇಂಜ್ ಮಾಡಿಸಿದ್ರೆ ಈ ಗಾಡಿ ಪರ್ಫಾರ್ಮೆನ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇದೆ ಗುರು.
ಅಷ್ಟಿಲ್ದಲ್ಲೇ ಹೇಳ್ತಾರೆ ಆ ಬಿಟೆಕ್ ಇಂಜಿನ್ ಅಂತ. ನೋಡ್ತಿರ್ಬೋದು ಯಾವ ತರ ಹೋಗ್ತಿದೆ ಅಂತ. ಇವಾಗ ಬಂದ್ಬಿಟ್ಟು ಗಾಡಿ ಒಳಗಡೆನೆ ರನ್ನಿಂಗ್ ಬೇಕಾದ್ರೆ ತೋರಿಸ್ತೀನಿ ನೋಡಿ ಯಾವ ರೀತಿ ಸೌಂಡ್ ಬರುತ್ತೆ. ನೋಡ್ತಿದ್ಯಲ್ಲ ಗುರು, ಒಳಗಡೆ ಕುತ್ಕೊಂಡೆ ಕಿವಿ ಕೇಳಿಸ್ಕೊಳಕ್ಕಾಗಲ್ಲ ಆ ರೀತಿ ಸೌಂಡ್ ಐತೆ. ಹೊರಗಡೆ ಕುತ್ಕೊಂಡು ಏನಾದ್ರು ಕೇಳಿಸ್ಕೊಂಡೆ ಅಂದ್ರೆ ಫುಲ್ ಕಿವಿ ಹೋಯ್ತು ಅಂತಾನೆ ಅರ್ಥ. ಆ ರೀತಿ ಸೌಂಡ್ ಇದೆ ಗಾಡಿದು. ಅಷ್ಟಿಲ್ದಲ್ಲಿ ಹೇಳ್ತಾರೆ ಸಿನಿಸ್ಟರ್. ಮತ್ತೆ ಈ ಗಾಡಿ ಏನು ನೋಡ್ತೀರಾ, ಇದು ಬಂದ್ಬಿಟ್ಟು ಲಾಸ್ಟ್ ನಾನು ನಿಮ್ಗೊಂದು ಆಟೋ ಶೋ ಹಾಕಿದ್ನಲ್ಲ, ಆಟೋ ಶೋದಲ್ಲಿ ಬ್ಯಾಂಗರ್ ಕಿಟಲ್ಲಿ ಫಸ್ಟ್ ಪ್ರೈಸ್ ಆಗಿದೆ ಗಾಡಿ. ಈ ಗಾಡಿಗೆ ಅಷ್ಟು ಸೌಂಡ್ ಇತ್ತು ಈ ಗಾಡಿದು ಮಾತ್ರ. ಎಷ್ಟು ಬಂದಿತ್ತು ಬ್ರೋ ಇದು ಬ್ಯಾಂಗರ್ದು ಸೌಂಡು? 120 ಪ್ಲಸ್ ಬಂದಿತ್ತಲ್ಲ. 123 ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಸೌಂಡ್ ಇರ್ಬೋದು ಅಂತ. ಸೊ ನೋಡಿರೋ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಈ ವಿಡಿಯೋನ ನಿಮಗೆ ಈ ಸಿನಿಸ್ಟಾರ್ ನೋಡಿ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಈ ಕ್ರೇಜಿ ಆಗಿರೋ ಮ್ಯೂಸಿಕಲ್ ಬ್ಯಾಂಗರು ಮತ್ತೆ ಈ ಮ್ಯೂಸಿಕಲ್ ಬಾಂಬ್ ಶಾಟ್ಸ್ ಏನಿದೆ ಅದೆಲ್ಲ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿಗೆ ರಿವ್ಯೂ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ಮಾಡ್ಸೋಣ. ಓಕೆ ಫ್ರೆಂಡ್ಸ್, ಸಿಗೋಣ. ಲೆಟ್ ಇಟ್ ಬಾಯ್.